ಅತ್ತರೆ ನಾಟಕ ಆಡ್ತೀವಿ ಅಂತಾರೆ, ನಕ್ಕರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ದರೆ ತಪ್ಪು ಒಪ್ಪಿಕೊಂಡಿದ್ದೇವೆ ಅಂತಾರೆ, ಮಾತನಾಡಿದರೆ ಕೆಟ್ಟವರು ಅಂತಾರೆ, ಮಾತನಾಡದಿದ್ದರೆ ಅಹಂಕಾರ ಅಂತಾರೆ, ಬದುಕಿದ್ದರೆ ಯಾವಾಗ ಸಾಯ್ತಾರೋ ಅಂತಾರೆ, ಸತ್ತರೆ ಪಾಪ ಅಂತಾರೆ, ನೀನೇನು ಮಾಡು ಬಿಡು ಅನ್ನೋದಂತೂ ಅಂದೇ ಅಂತಾರೆ, ಅನ್ನುವವರನ್ನು ಅನ್ನಲು ಬಿಟ್ಟು ನೀ ನಿನ್ನ ಇಷ್ಟದಂತೆ ಬದುಕಿ ಬಿಡು. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳಿದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ. ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು. ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿಯೇ ಹೊಲಸಾಗುವುದೆಂದು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಎಂದು. ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲೂ ಏನಾಗುತ್ತದೆಯೋ ಎಂದು. ಮಾಡುವ ತಪ್ಪಿಗೆ ಕ್ಷಮೆ ಇರಲಿ. ಪ್ರತಿ ಬಾರಿಯೂ ತಪ್ಪು ತಪ್ಪಾಗಿರುವುದಿಲ್ಲ, ಮೋಸವೂ ಆಗಿರಬಹುದು. ಪ್ರತಿ ಬಾರಿಯೂ ಕ್ಷಮಿಸುವ ಬದಲು ಪದೇ ಪದೇ ಆಗುವ ತಪ್ಪುಗಳ ಬಗ್ಗೆ ಗಮನವಿರಲಿ. ಆಕಸ್ಮಿಕವಾಗಿ ತಪ್ಪಾದಲ್ಲಿ ಕ್ಷಮಿಸಿ. ಪ್ರೇರೇಪಿತವಾಗಿ ತಪ್ಪಾದಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಮನುಷ್ಯ ಐಶ್ವರ್ಯವಂತನಾಗಲು ಹೋಗಿ ಆರೋಗ್ಯ ಕಳೆದುಕೊಳ್ಳುತ್ತಾನೆ, ಮತ್ತೆ ಅದೇ ಆರೋಗ್ಯವನ್ನ ಪುನಃ ಪಡೆಯಲು ಐಶ್ವರ್ಯವನ್ನ ಕಳೆದುಕೊಳ್ಳುತ್ತಾನೆ. ಈ ಹೋರಾಟದಲ್ಲಿ ಕೊನೆಗೆ ಎರಡನ್ನೂ ಕಳೆದುಕೊಳ್ಳುತ್ತಾನೆ. ಇಷ್ಟೇ ಜೀವನ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತದೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡ, ವರ್ತಮಾನದಲ್ಲಿ ಜೀವಿಸಿ. ತಪ್ಪುಗಳು ಹುಡುಕುತ್ತಾ ಹೊರಟರೆ ಎಲ್ಲರಲ್ಲಿಯೂ ಸಿಗುತ್ತದೆ. ವ್ಯಕ್ತಿ ಬೇಕು ಅಂದ್ರೆ ಸಣ್ಣ ಪುಟ್ಟ ತಪ್ಪುಗಳು ಬಿಟ್ಟು ಬಿಡಬೇಕು. ಕಾಡುವ ಬಡತನ ನಾಳೆ ಹೋಗಬಹುದು, ಇಲ್ಲದ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಮತ್ತೆ ಬರುವುದಿಲ್ಲ. ದುಡಿದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ತೆಗೆದುಕೊಳ್ಳಬಹುದು. ಆದರೆ ಸ್ಮಶಾನದಲ್ಲಿ ಜಾಗ ತೆಗೆದುಕೊಳ್ಳಬೇಕಾದರೆ ಜೀವವನ್ನೇ ಕೊಟ್ಟು ತಗೋಬೇಕು. ಇದೇ ಈ ಸೃಷ್ಟಿಕರ್ತನ ನಿಯಮ. ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆ ಹೆಚ್ಚು. ಮೌಲ್ಯಯುತ ದೀಪ ಶ್ರೀಮಂತನ ಮತ್ತು ಬಡವನ ಮನೆಯಲ್ಲೂ ಅಷ್ಟೇ ಬೆಳಕನ್ನು ಕೊಡುತ್ತದೆ. ನಮ್ಮ ಸ್ವಭಾವ ಕೂಡ ದೀಪದಂತಿರಬೇಕು. ಎಲ್ಲಿ ಹೋದರೂ ಹೇಗೆ ಇದ್ದರೂ ನಮ್ಮತನ ನಮ್ಮನ್ನು ನಂಬಿದವರನ್ನ ನೋಯಿಸಿದಂತೆ ನೋಡಿಕೊಳ್ಳಬೇಕು. ನೀವು ಮಾಡುವ ಕರ್ಮದ ಮೇಲೆ ನಂಬಿಕೆ ಇಡಿ, ನಿಮ್ಮ ರಾಶಿಗಳ ಮೇಲಲ್ಲ. ರಾಮ ಹಾಗೂ ರಾವಣ ಇಬ್ಬರದು ಒಂದೇ ರಾಶಿಯಾಗಿತ್ತು. ಅವರವರ ಕರ್ಮ ಅವರವರು ಅನುಭವಿಸಿದರು. ತಾಯಿ ತನ್ನ ಮಗುವಿನ ಒಳಿತಿಗಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆ ಭಗವಂತನು ನಮ್ಮ ಉದ್ಧಾರಕ್ಕಾಗಿ ಸ್ವಲ್ಪ ದುಃಖವನ್ನು ಕೊಡುತ್ತಾನೆ. ಇದು ಶಿಕ್ಷೆಯಲ್ಲ, ಶಿಕ್ಷಣ. ದುಃಖದಲ್ಲಿದ್ದಾಗ ಕರೆಯದೆ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆ ಕೊಡಬೇಕು. ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಇದೆ ಎಂದು ತೋರಿಸಬಾರದು, ಇಲ್ಲವೆಂದು ಸಾರಲುಬಾರದು. ಇದ್ದು ಇಲ್ಲದಂತೆ ಇರಬೇಕು. ತಂದೆ ಕೋಪ ದಾರಿ ತೋರಿಸುತ್ತೆ, ತಾಯಿ ಕೋಪ ಹೊಟ್ಟೆ ತುಂಬಿಸುತ್ತೆ, ಗುರುವಿನ ಕೋಪ ವಿದ್ಯೆ ಕಲಿಸುತ್ತೆ, ಶತ್ರುವಿನ ಕೋಪ ಫಲ ಕಲಿಸುತ್ತೆ. ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವವರ ಹೃದಯದಲ್ಲಿ ಪ್ರೀತಿ ತುಂಬಿರುತ್ತದೆ. ಕೆಟ್ಟ ದಿನಗಳು ಶಾಶ್ವತವಲ್ಲ, ಅದನ್ನು ಸಮಾಧಾನವಾಗಿ ತೆಗೆದುಕೋ. ಭಯಪಡಬೇಡ. ಇಲ್ಲಿ ನಾನು ಯಾರಿಗೂ ಬೇಡವಾದೆ ಎಂದು ಅಳಬೇಡ. ನೀನು ಕೂಡ ಎಲ್ಲರಿಗೂ ಬೇಕಾಗುವ ಸಮಯವು ಬಂದೇ ಬರುತ್ತದೆ. ಆಗ ನಿನ್ನ ಬೆಲೆ ಎಲ್ಲರಿಗೂ ತಿಳಿಯುತ್ತದೆ. ಸಿಹಿ ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿ ಇರುತ್ತದೆ. ಅದೇ ಉಪ್ಪು ನೀರಿನಿಂದ ಇರುವ ಸಮುದ್ರ ಅರ್ಭಟಿಸುತ್ತಾ ಇರುತ್ತದೆ. ಅದೇ ರೀತಿಯಾಗಿ ಅಜ್ಞಾನಿ ಗರ್ಜಿಸುತ್ತಾ ಇರುತ್ತಾನೆ, ಜ್ಞಾನಿ ಮೌನವಾಗಿಯೇ ಇರುತ್ತಾನೆ. ನೀವು ಮನೆಯಿಂದ ತೆಗೆದುಕೊಂಡ ಹೋದ ಬಾಳೆಹಣ್ಣು ಬರೀ ಬಾಳೆ ಹಣ್ಣಾಗಿತ್ತು. ಅದೇ ಹಣ್ಣು ದೇವರ ಗುರಿಯೊಳಗಿಟ್ಟು ಹೊರತಂದಾಗ ಪ್ರಸಾದವಾಯಿತು. ಹಣ್ಣು ಬದಲಾಗಲಿಲ್ಲ, ನೋಡುವ ಕಣ್ಣು ಬದಲಾಯಿತು. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದ ಎಷ್ಟೋ ಜನ ಮಣ್ಣಾಗಿ ಕಾಣಸಿಗುತ್ತಾರೆ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ.
ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ದೃಷ್ಟಿ ಸರಿ ಇದ್ದರೆ ಸೃಷ್ಟಿಯೆಲ್ಲ ಸರಿ ಇರುತ್ತದೆ. ಪ್ರಾರ್ಥನೆ ಫಲಿಸುತ್ತೆ ಅನ್ನುವುದು ಎಷ್ಟು ಸತ್ಯವೋ ಶಾಪವು ಫಲಿಸುತ್ತೆ ಅನ್ನುವುದು ಅಷ್ಟೇ ಸತ್ಯ. ದಯವಿಟ್ಟು ಯಾರಿಗೂ ನೋವು ನೀಡುವ ಮುನ್ನ ಒಂದೇ ಒಂದು ಸಾರಿ ಆ ನೋವಿನ ಬಗ್ಗೆ ಯೋಚಿಸಿ. ಶ್ರೀಕೃಷ್ಣಂ ಒಂದೇ ಜಗದ್ಗುರು. ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಶುಭವಾಗಲಿ. ಧನ್ಯವಾದಗಳು.